Somebody told me not to hope to find the woman of my kind. I don't give a damn you're talking to a man who's tired of being blind. We don't deserve to live till the last breath of life. All I know right now is that you came like thunder in the sky. I'm freaking out every night. Maybe I seem a little crazy if you try to keep me off my mind, but I'm not the reason ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಜೊತೆಗೆ ಈ ಕಾರ್ಯಕ್ರಮದ ರೈತರಿಗೆ ಒಂದಿಷ್ಟು ಮಾಹಿತಿಯನ್ನು ಗೊತ್ತಿರುವಂತಹ ಈ ಪುಸ್ತಕವನ್ನು ಬಿಡುಗಡೆ ಮಾಡಿರುವುದರಿಂದ ಶ್ರೀ ಸಂದೀಪ್ ಇವರು ಬರೆದಂತಹ ಜೀವನ ಎನ್ನುವಂತಹ ಒಂದು ಪುಸ್ತಕದ ಬಿಡುಗಡೆಯನ್ನು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರು ಕೃಷಿ ಸಚಿವರಾಗಿರುವಂತಹ ದೇವರಾಯ ಸ್ವಾಮಿಯವರು ಮಾಡಿದ್ದಾರೆ. ಇವರಿಗೆ ಅದರ ಜೊತೆಗೆ ಇವರಿಗೆ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರು ಸಾಥನ್ನು ನೀಡಿದ್ದಾರೆ. ಮತ್ತೊಮ್ಮೆ ಸರ್ವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದೀಗ ಹಾರ್ವೆಸ್ಟ್ ಹೋಮ್ ಇರ್ಬೋದು, ಹಾಗೆ ಅಮಾಯಿ ಮಲಿಯ ನಾಯಕ್ ಇರ್ಬೋದು, ಹಾಗೆ ಮತ್ತೊಬ್ಬರು ಸತ್ಯನಾರಾಯಣ್ ಇರ್ಬೋದು. ಇವರೆಲ್ಲರೂ ಸಹ ಅತ್ಯಂತ ರಾಷ್ಟ್ರದ ಉನ್ನತ ಪ್ರಶಸ್ತಿಯನ್ನು ಪಡೆದಂಥ, ಅದು ರೈತ ಕೃಷಿನಲ್ಲಿ ಸಾಧಿಸಿರ್ತಕ್ಕಂಥದ್ದು. ನನ್ನ ಹೆಸರು ಸಂದೀಪ್, ಫೌಂಡರ್ ನಂದಿ ಆಶ್ರಮ್. ಇವತ್ತು ರೈತ ದಿನಾಚರಣೆ ಅಂಗವಾಗಿ ನಡೀತಾ ಇರುವಂಥ ಕಾರ್ಯಕ್ರಮದಲ್ಲಿ ಆರ್ಗನೈಸರ್ಸ್ ಆಗಿ ಫುಡ್ ಚೈನ್ ಕ್ಯಾಂಪೇನ್ ಮತ್ತು ನಂದಿ ಆಶ್ರಮ್ ಅವರ ವತಿಯಿಂದ ನಡೀತಾ ಇದೆ. ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು, ಅದರಲ್ಲಿ ಒಂದು ನೂನ ಅನ್ನುವ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವೂ ಇದೆ, ಮತ್ತು ಪದ್ಮಶ್ರೀ ಪುರಸ್ಕಾರ ಪಡೆದವರ ಸನ್ಮಾನ ಕಾರ್ಯಕ್ರಮ ಕೂಡ ಇತ್ತು. ಸೊ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿರೋದು ತುಂಬ ಒಳ್ಳೆಯದು. ನಮ್ಮ ನಮ್ಮ ಆರ್ಗನೈಸೇಷನ್ ಉದ್ದೇಶ ಎಲ್ಲ ರೈತರುಗಳು ಈಗ ಬಡತನದ ರೇಖೆಗಿಂತ ಕೆಳಗಿದ್ದಾರೆ, ಅವರು ಬಡತನ ರೇಖೆಗಿಂತ ಮೇಲಕ್ಕೆ ಬರುವುದು ನಮ್ಮ ಉದ್ದೇಶ. ಇದು ಸಂದೀಪ್, ನನ್ನ ಹೆಸರು ನಂದಿ ಆಶ್ರಮ್, ದೊಡ್ಡಾಲಹಳ್ಳಿಯಿಂದ ಮಾತಾಡ್ತಾ ಇರೋದು. ನಾನು ನರೇಂದ್ರ, ಗೌಶುಭಂ ಫೌಂಡೇಶನ್ ಸಂಪಾದಕರು. ಸೊ ಗೌಶುಭಂ ಫೌಂಡೇಶನ್ ಜಸ್ಟ್ ಅಬೌಟ್ 15 days ಬ್ಯಾಕ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ಫೌಂಡೇಶನ್ನ ಉದ್ದೇಶ ಏನು ಅಂದರೆ, ಗಿರ್ ತಳಿ, ಗುಜರಾತಿಂದ ಒಳ್ಳೆ ಗಿರ್ ತಳಿ ತಂದು ಅದರಿಂದ ಬರೋ ಹಾಲು ಗರ್ಭಿಣಿ ಸ್ತ್ರೀಯರಿಗೆ ಪ್ಲಸ್ ಅನಾಥಾಶ್ರಮಕ್ಕೆ ಪ್ಲಸ್ ವೃದ್ಧಾಶ್ರಮಕ್ಕೆ ಕೊಡಬೇಕು ಅಂತ ಉದ್ದೇಶ. ಸೊ ಯಾಕೆ ಅಂದರೆ, ಇದು ನನಗೆ ಕೋವಿಡ್ ಆದಮೇಲೆ ಧ್ಯಾನ ಮಾಡುವಾಗ ಅರುಣಾಚಲಂ ಗುರುಗಳಾದ ಮೌನಸಿದ್ಧರು ಬಂದು ಸೊ ಧ್ಯಾನಿಸ್ತನಾದಾಗ ಕೇಳಿದಾಗ ಅವರು ಆಶೀರ್ವಾದ ಮಾಡಿ ಒಂದು 15-20 ದಿವಸ ಆದಮೇಲೆ ಸಾಯಿಬಾಬಾ ದೇವಸ್ಥಾನದವರು ಒಂದು ನಂದಿ ಕೊಟ್ಟು 2 ವರ್ಷದಿಂದ. ಸೊ ಒಂದು ನಂದಿಯಿಂದ ಸ್ಟಾರ್ಟ್ ಆದ ಗೌಶಾಲ ಗೌಶುಭಂ ಇವತ್ತು ಸುಮಾರು 60 ಹಸುಗಳು ಎಲ್ಲ ಗಿರ್ತಳಿ, ಶ್ರೇಷ್ಠವಾದ ತಳಿ ಗಿರ್ತಳಿ ನಮ್ಮಲ್ಲಿದೆ. ಅದರಲ್ಲಿ ಬರೋ ಹಾಲೆಲ್ಲನೂ ನಾವು ಗರ್ಭಿಣಿ ಸ್ತ್ರೀಯರಿಗೆ, ವೃದ್ಧಾಶ್ರಮಕ್ಕೆ, ಅನಾಥಾಶ್ರಮಕ್ಕೆ ಕೊಡಬೇಕು ಅಂತ. ಪ್ಲಸ್ ಅದೇ ರೀತಿ ಸೊ ಅದರಲ್ಲಿ ಬರೋ ಮರುಗಳು, ಮರಿಗಳಾಗಲಿ ಕರುಗಳಾಗಲಿ ಎಲ್ಲನೂ ಬಡ ರೈತರಿಗೆ. ಸೊ ಬಡ ರೈತರಿಗೆ ಆ ಕರುಗಳು ಕೊಡೋದ್ರಿಂದ ಅವರ
ಹಾಲಿನ ಉತ್ಪನ್ನ ಜಾಸ್ತಿ ಆಗುತ್ತೆ. ಸೊ 1 ಲೀಟ್ರು 2 ಲೀಟ್ರು ಕೊಡೋ ಹಸುಗಳಿದ್ದರೆ ಸೊ ತುಂಬ ರೋಡಿಗೆ ಬಂದ್ಬಿಡುತ್ತೆ. ಅದೇ 8 ಲೀಟ್ರು 10 ಲೀಟ್ರು 12 ಲೀಟ್ರು ಕೊಡೋ ಹಸುಗಳಿದ್ದರೆ ಅದನ್ನು ಯಾರೂ ರೋಡಿಗೆ ಬಿಡೋದಿಲ್ಲ. ಸೊ ಆ ಉದ್ದೇಶದಿಂದ ಗುಜರಾತ್ಗೆ ಹೋಗಿ ಎಲ್ಲ ಒಳ್ಳೆ ಬ್ರೀಡರ್ಸ್ ಹತ್ರ ಅದರ ನಂದಿಗಳು ಪ್ಲಸ್ ಹಸುಗಳನ್ನ ತೊಗೊಂಬಂದು ಎಲ್ಲ ಟಾಪ್ ಬ್ರೀಡರ್ಸ್, ಟಾಪ್ 10 ಬ್ರೀಡರ್ಸ್ ಇಂದ ತೊಗೊಂಬಂದು ಅದರಿಂದ ಬರೋ ಮರಿಗಳನ್ನೆಲ್ಲನೂ ರೈತರಿಗೆ ಕೊಡಬೇಕು ಅಂತ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತೀವಿ. ಅದೇ ರೀತಿ 2 ದಿವಸ ನಡೆಯೋ ಕಾರ್ಯಕ್ರಮ ಈ ಫಾರ್ಮರ್ಸ್ ಡೇಗೆ ಎಲ್ಲ ರೈತರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೋರಿಕೊಳ್ತೀನಿ. ಥ್ಯಾಂಕ್ ಯು ಸರ್. So I am Mr. Yatish, the founder of Food Chain Campaign. Today we are celebrating the National Farmers Day at IAT, Institution of Agriculture Technologies. Organized by Food Chain Campaign, Samanvaya Trust, Bharat Agri Development Group and KVK Krishi Vignana Kendra. So today we had a brochure launch of Food Chain Campaign and the website launch of Food Chain Campaign by the Honorable Minister for Agriculture, Shri Chelvaraya Swamy. So it was a very glad moment for the Food Chain Campaign founder and the whole entire team for giving us a very good opportunity to showcase what Food Chain Campaign is to the public today. So I am talking to the media. So I want to tell few things to the public that the food security of our entire country is at risk, which is scientifically proved, and we have done a lot of research on the food security of our district, that is Mangalore, Dakshina Kannada. So we don't have farmers for the next generations to come. So we, as the founder of Food Chain Campaign, I am here with the initiative to educate the youths about farming and business, what the agriculture is. And we conduct a lot of workshops, field visits to the colleges of different colleges and universities, and we are looking forward to organize many events like this. Thank you so much. ನಮಸ್ಕಾರ, ನಾನು ಗಣೇಶ್ ಅಂಗಡಿ ಅಂತೇಳಿ ಶಿವಮೊಗ್ಗದಿಂದ ಬಂದಿದ್ದೀನಿ ಈ ದಿನ ಸ್ಟಾಲ್ಗೆ. ನಮ್ಮದು ಏನು ಸ್ಪೆಷಲ್ ಪ್ರಾಡಕ್ಟ್ ಅಂದರೆ ಪರಿಸರ ಸ್ನೇಹಿ ಮೆಕ್ಕೆಜೋಳದಿಂದ ಮಾಡಿದಂಥ ನಾನ್ ಪ್ಲಾಸ್ಟಿಕ್ ಬ್ಯಾಗನ್ನು ನಾವು ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ ಸರ್. ನಮ್ಮ ಫ್ಯಾಕ್ಟ್ರಿ ಶಿವಮೊಗ್ಗದಿಂದ ಅಲ್ಲೇ ಹತ್ರ ಗ್ರಾಮೀಣ ಭಾಗದಲ್ಲಿದೆ, ಗಾಜಿನೂರು ಗ್ರಾಮದಲ್ಲಿದೆ. ಮತ್ತು ನಮ್ಮ ಮನೆಯವರು ಇದಕ್ಕೆ ಮಹಿಳಾ ಉದ್ಯೋಗಿ, ವುಮನ್ ಎಂಟರ್ಪ್ರಿನಿಯರ್ ಸರ್. ಇದು ಎಕೋವಿನ್ ನಿಯೋದ್ಯಮ್ ಅಂತೇಳಿ ಆ ಕಂಪನಿ ಹೆಸರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ನಮ್ಮ ಪ್ರಾಡಕ್ಟ್ದ ಸ್ಪೆಷಾಲಿಟಿ ಏನು ಅಂದರೆ ಇದು ಕಾರ್ನ್ ಸ್ಟಾರ್ಚಿಂದ ಮಾಡಿರೋದು. 180 ಡೇಸಲ್ಲಿ ಡಿಕಂಪೋಸ್ ಆಗುತ್ತೆ ಸರ್ ಇದು. ಮತ್ತು ಈ ಮೆಕ್ಕೆಜೋಳದಿಂದ ನಾವು ಮಾಡಿರೋದು ಬರದಿನಗಳಲ್ಲಿ ರೈತರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ನಮ್ಮ ಪ್ರಾಡಕ್ಟು ಎಲ್ಲ ರೇಂಜಸ್ಸಲ್ಲೂ ಸಿಗುತ್ತೆ ಸರ್, ಸ್ಮಾಲ್ ಸೈಜಸ್ಸಿಂದ ಹಿಡಿದು ಮತ್ತು ಬಿಗ್ಗು, ಎಕ್ಸ್ಟ್ರಾ ಲಾರ್ಜು ಎಲ್ಲ ಸಿಗುತ್ತೆ. ಅದ್ರ ಜೊತೆಗೆ ಥ್ರ್ಯಾಶ್ ಬ್ಯಾಗ್ಸ್ ಆಗಲಿ, ಪೌಚಸ್ ಆಗಲಿ, ಮತ್ತು ಡೈನಿಂಗ್ ಟೇಬಲ್ ಶೀಟ್ಸ್ ಆಗಲಿ ಎಲ್ಲ ಸಿಗುತ್ತೆ. ಮತ್ತು ಇದು ಹಸು ಕರುಗಳು, ಪ್ರಾಣಿ ಪಕ್ಷಿ, ಮೀನು ಯಾವುದೇ ತಿಂದ್ರೂ ಅದಕ್ಕೆ ಆಹಾರ ಆಗುತ್ತೆ ಹೊರತು ಯಾವುದೇ ರೀತಿ ಪ್ರಾಣ ಹಾನಿ ಅಥವಾ ಯಾವ ರೀತಿಯೂ ತೊಂದರೆ ಆಗೋದಿಲ್ಲ ಸರ್. ಮತ್ತು ಎಲ್ಲ ಗೌರ್ಮೆಂಟ್ ಸರ್ಟಿಫೈಡ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸರ್ಟಿಫೈಡ್ ಪ್ರಾಡಕ್ಟ್ ಸರ್ ಇದು. ತಮ್ಮ ಪರಿಚಯ ಸರ್? ಸರ್, ನಾನು ಗಣೇಶ್ ಅಂಗಡಿ ಅಂತೇಳಿ ಎಕೋವಿನ್ನಲ್ಲಿ ನಾನು ಮ್ಯಾನೇಜಿಂಗ್ ಪಾರ್ಟ್ನರ್ ಸರ್. ಕಾಂಟ್ಯಾಕ್ಟ್ ನಂಬರ್ ಹೇಳಿ ಕ್ಲೀನ್. ನನ್ನ ಕಾಂಟ್ಯಾಕ್ಟ್ ನಂಬರ್ 7019870585.